ರಾಜ್ಯದ 4 ನಿಗಮ ಸೇರಿದಂತೆ ಕೆಎಸ್ಆರ್ಟಿಸಿ ನೌಕರರ ಬೆಂಗಳೂರು ಚಲೋ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಹಮ್ಮಿಕೊಂಡಿದ್ದ ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ವಾಯುವ್ಯ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ವಹಿಸಿದೆ ಅಂತ ಹೇಳಿ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ MD ಆಗಿರುವಂತಹ ಪ್ರಿಯಾಂಕ್ ಹೇಳಿಕೆ ನೀಡಿದ್ದಾರೆ. ನಗರದಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ವೇತನ ಪರಿಷ್ಕರಣೆ, ಹಿಂಬಾಕಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಕೆಗೆ ನೌಕರರು ಆಗ್ರಹಿಸಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಏತನ್ಮಧ್ಯೆ ಕರ್ತವ್ಯಕ್ಕೆ ಗೈರಾದರೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ, ಅದರ ಜೊತೆಗೆ ವೇತನವನ್ನು ಕೂಡ ಕಡಿತಗೊಳಿಸಲಾಗುವುದು ಅಂತ ಹೇಳಿ NWKSRTC MD ಆಗಿರುವಂತಹ ಪ್ರಿಯಾಂಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕಡ್ಡಾಯವಾಗಿ ಕರ್ತವ್ಯಕ್ಕೆ ಹಾಜರಾಗುವಂತೆ ನೌಕರರಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರು ಹೇಳಿರುವಂತಹ ವಿಚಾರ ಇರುತ್ತೆ, ಒಂದು ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟಂತೆ ಕಾಣ್ತಾ ಇದೆ ಈ ನೌಕರರಿಗೆ. ಇನ್ನು ಸಂಚಾರದಲ್ಲಿ ಬಸ್ ಸಂಚಾರದಲ್ಲಿ ವ್ಯತ್ಯಯ ಆಗದಂತೆ ಕ್ರಮಗೊಳಿಸಬೇಕು ಅಂತ ತಿಳಿಸಿದ್ದಾರೆ. ಸಾರಿಗೆ ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಿದ್ದಾರೆ. ತುರ್ತು ಅನಿವಾರ್ಯ ಮೆಡಿಕಲ್ ರಜೆ ಅಗತ್ಯ ಸಂದರ್ಭದಲ್ಲಿ ನಾವು ಅದನ್ನು ಹೊರತುಪಡಿಸಿ ಬೇರೆ ಯಾವ ರಜೆಯನ್ನು ಕೂಡ ತೆಗೆದುಕೊಳ್ಳುವ ಹಾಗಿಲ್ಲ. ಮತ್ತು ಈ ವಿಚಾರವಾಗಿ ನಮಗೆ ಎಚ್ಚರಿಕೆಯನ್ನು ಕೂಡ ನಿರ್ದೇಶನ ಕೊಟ್ಟಿದ್ದೀವಿ. ಮುಂದೆ ಇದು ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಏನು ಡಿಸಿಷನ್ ತಗೋತಾರೋ ಅದ್ರ ಮೇಲೆ ನಮ್ಮ ಕ್ರಮವನ್ನು ಕೂಡ ಮಾಡ್ತೀವಿ. ಏನಾದರೂ ಎಸ್ಮಾ ಜಾರಿ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇದೆ? ಎಸ್ಮಾ ಆಲ್ರೆಡಿ ಇದೆ, ನಮ್ಮಲ್ಲಿ ಇದೆ. ಸೊ ಯಾವಾಗಲೂ ನಾವು ಎಸೆನ್ಷಿಯಲ್ ಸರ್ವಿಸ್ ಇರೋದಕ್ಕೋಸ್ಕರ ಎಸ್ಮಾ ಅಂತೂ ಯಾವಾಗಲೂ ನಮ್ಮದು ಜಾರಿಯಲ್ಲೇ ಇರ್ತದೆ. ಸೊ ಅದು ಈ ಟೈಮ್ಗೆ ಆ ಟೈಮಿಗೆ ಅಂತನೆಲ್ಲ ನಾವು ಯಾವ್ದು ತೊಗೊಳ್ಳಲ್ಲ. ರೆಗ್ಯುಲರ್ ಆಗಿ ನಾವು ಎಸೆನ್ಷಿಯಲ್ ಸರ್ವಿಸ್ ಒಳಗೆ ಇರುವುದಕ್ಕೋಸ್ಕರ ನಮ್ಮ ಸಂಸ್ಥೆಯಲ್ಲಿ ಅದು ಜಾರಿಯಲ್ಲೇ ಇರ್ತದೆ. ಈಗ ನಿಮ್ಮ NWKSRTC ಸರ್ಕ್ಯುಲೇಷನ್ ಇಶ್ಯೂ ಮಾಡಿದ್ದಾರೆ ಸರ್ಕ್ಯುಲರ್ ಎಲ್ಲ ಇದಕ್ಕೆ ಏನಂತ ಸರ್ಕ್ಯುಲೇಷನ್ ಇಲ್ಲ ಅಂದರೆ ಯಾವ ಸ್ಟಾಪು ಲೀವ್ ತೊಗೋಬಾರ್ದು. ನಾವು ಯಾವಾಗಲೂ ಈ ಥರ ಒಂದು ಮುಷ್ಕರಕ್ಕೆ ಒಂದು ಕರೆ ಕೊಡುವಾಗ ನಾವು ಹೇಳ್ತೀವಿ, ಸಂಘಟನೆಗಳಿಗೂ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಾವು ಎಸೆನ್ಷಿಯಲ್ ಸರ್ವಿಸ್ ಇರೋದಕ್ಕೋಸ್ಕರ ಮುಷ್ಕರ ಮಾಡುವುದು ಅಥವಾ ಸ್ಟ್ರೈಕ್ ಮಾಡುವುದು ನಮ್ಮಲ್ಲಿ ಮಾಡಬಾರ್ದು. ಯಾವುದೇ ಸಮಸ್ಯೆ ಇದ್ರೂ ನಾವು ಮಾತುಕತೆಯಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.